ನಮ್ಮ ಕೃಷ್ಣ ಎಲ್ಲಿಗೆ ಹೋದ ಎಲ್ಲಿ ಅಡಗಿದ ನಮ್ಮ ಕೃಷ್ಣ. ಮಲ್ಕೊಂಡ್ಲಾ? ಸುಸ್ತಾಗ್ಬಿಟ್ಟಿದೆ ಅವಳಿಗೆ. ಗುಡ್. ಎಲ್ಲವಳ ಫ್ರೆಂಡ್ ಬಗ್ಗೆ ಕೇಳ್ತಾಳೇನು ಅಂತ ನಂಗೆ ಭಯ ಆಗೋಗಿತ್ತು. ಇಷ್ಟು ಹಚ್ಕೊಂಡಿದ್ದಾಳಲ್ಲ. ಈ ಹುಡುಗರನ್ನ ನಂಬಿದ್ರೆ ಚೊಂಬೆ. ಇಲ್ಲ ಇವಳು ಕರ್ದಾಗೆಲ್ಲ ಆರಾಮ್ ಬಂದಿದ್ದಾರೆ. ಈ ಕಡೆ ಬರೋದಿತ್ತು ಏನೋ ಅದಕ್ಕೆ ಬಂದಿದ್ದಾನೆ. ಸುಮ್ನೆ ಯಾರೇ ಬರ್ತಾರೆ. ಲೇಟ್ ಆಯ್ತು, ನಾ ಹೊರಡ್ತೀನಿ. ಪಿಜಿ ಗೇಟ್ ಹಾಕ್ಬಿಡ್ತಾರೆ. ಸರಿ, ಹುಷಾರು. ಮುಖವ ತೋರು ಆಡುತ್ತಾ ಪಾಡುತ್ತಾ ಕುಣಿಯುತ್ತ ನಲಿಯುತ್ತ ಬೇಗ ಬಾರೋ ನಮ್ಮ ಕೃಷ್ಣ. ಮಗ 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 ಇಲ್ಲ ಅಶೋಕ, ನಂಗೆ ಲೇಟ್ ಆಯ್ತು ಮಗ. ಕಳ್ಳ ಕೃಷ್ಣ. ಏನಿಲ್ಲ ಹೋಗ್ಬಾ ಮಗ. ಬೇಗ ಬಾರೋ, ಆಮೇಲೆ ಮನೆಯವ್ರಿಗೆ ಉತ್ತರ ಕೊಡಕ್ಕಾಗಲ್ಲ. ಬರ್ತೀನಿ ಮರೆ. ಓಕೆ, ಟೇಕ್ ಕೇರ್. ಓಕೆ. ಇವನ್ ಚಿಕ್ಕ ವಯಸ್ಸಿಂದ ಮನೆಯವ್ರು ಬಿಟ್ರೆ ಬೇರೆ ಯಾರ ಮಾತಿಗೂ ಇಂಪಾರ್ಟೆನ್ಸ್ ಕೊಟ್ಟವನಲ್ಲ. ಇವತ್ತು ಆ ಚಿಕ್ಕ ಹುಡುಗಿ ಮಾತಿಗೆ ಹೀಗೆ ಓಡ್ ಬಂದಿದ್ದಾನಲ್ಲ, ನಿಜವಾಗ್ಲೂ ಕಳ್ಳ ಕೃಷ್ಣನೇ. ಸ್ವೀಟಿ ಪ್ಲೀಸ್ ಸ್ಟಾರ್ಟ್ ಆಗಿ. ನಿನ್ನ ಸಖತ್ತಾಗಿರೋ ಸರ್ವಿಸ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಕಣೆ, ಪ್ಲೀಸ್ ಸ್ಟಾರ್ಟ್ ಆಗು. ಅಯ್ಯೋ, ಇವಳು ಇಲ್ಲೇನ್ ಮಾಡ್ತಿದ್ದಾಳೆ? ನಾನು ಅವಳು ಕಣ್ಣು ಕಾಣದೇ ಇರೋ ತರ ಸ್ವಲ್ಪ ಹೊತ್ತು ಕಳ್ಳ ಕೃಷ್ಣ ಆಗ್ಲೇಬೇಕು. ಏನೇ ಆಗಿದೆ ನಿನ್ಗೆ? ಪೆಟ್ರೋಲ್ ಪ್ರೈಸ್ ಏರೋ ತರ ನನ್ BP ನೆತ್ತಿಗೆ ಏರ್ತಿದೆ. ಪ್ಲೀಸ್ ಕಣೆ, ಸ್ಟಾರ್ಟ್ ಆಗು. ನಿನ್ ಸೈಲೆನ್ಸರ್ಗೆ ಬಟ್ಟೆ ತುರ್ಕ. ಏನೇ ಆಗಿದೆ ನಿನ್ಗೆ? ದೊಡ್ಡ ರೋಗ? ಸಾರಿ ಸ್ವೀಟಿ, ಆಟೋ ಕೊಡೋಕು ಕಾಸಿಲ್ಲ ಕೊಣೆ. ಪ್ಲೀಸ್ ಸ್ಟಾರ್ಟ್ ಆಗಿ. ನನ್ ಮುದ್ದು ಅಲ್ವಾ, ನನ್ ಚಿನ್ನಿ ಅಲ್ವಾ? ಪ್ಲೀಸ್ ನನ್ ಬಂಗಾರ, ಪ್ಲೀಸ್ ಸ್ಟಾರ್ಟ್ ಆಗಿ. ಇವಳು ಹಾಫು ಅನ್ಕೊಂಡಿದ್ದೆ, ಫುಲ್ಲಾ? ಇವಳೇನಪ್ಪ ಗಾಡಿ ಜೊತೆನೂ ರೊಮ್ಯಾನ್ಸ್ ಮಾಡ್ತಿದ್ದಾಳೆ. ಇವಳು ಯಾವಾಗ್ಲೂ ಇದೇ ಮೂಡಲ್ಲಿ ಇರ್ತಾಳ ಅಂತ ನಮಗೆ ಹಾಕ್ಬೇಕು. ನೋಡ್ಬಿಟ್ರೆ ಬಿಸಿ ಟಾರ್ ತರ ಅಂಟ್ಕೊಂಡ್ಬಿಡ್ತಾಳೆ. ಯಾವನು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ನನ್ನ ಟೆನ್ಷನ್ ಅಲ್ಲಿ ನಾನಿದ್ದೀನಿ. ಮುಖಕ್ಕೆ ಲೈಟ್ ಹೊಡಿತಿಯಲ್ಲ, ಆಫ್ ಮಾಡಯ್ಯ. ಆಫ್ ಮಾಡಯ್ಯ. ಏನು ನೀವಿಲ್ಲಿ? ಸುಮ್ಮನೆನಾ? ಅದು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಹಾಗೆ ಹಾಡು ಕೇಳ್ತಾ ಮೈ ಮರತ್ರ ನಿಮ್ಗೆ ಹಾಡ್ ಕೇಳೋಷ್ಟು ಭಕ್ತಿ ಇದೆಯಾ ಅಂತ ಕೇಳಿದ್ರ? ಖಂಡಿತವಾಗ್ಲೂ ಪುರ್ಸೊತ್ತಿದ್ಯಾ ಅಂತ ಕೇಳಕ್ ಬಂದೆ. ಅಲ್ಲ, ನೀವೇನು ಈ ರೋಡಲ್ಲಿ ಬಾಡಿ ಗಾರ್ಡ್ಸ್ ಇಲ್ದೆ ಹೇಗೆ? ಆಗಾಗ ಊರ್ ಸುತ್ತೋ ಅಭ್ಯಾಸ ಇದೆ. ಓ, ಡೌನ್ ಟು ಟೌನ್ ಅಂತಾರಲ್ಲ ಹಾಗ? ಆಗಾಗ ಈ ಕಡೆ ಬರ್ತಿರ್ತೀರಾ? ಹೇಳಿ, ಇನ್ಮೇಲಿಂದ ನಾನು ಸೀತಾ ಮನೆಗೆ ಸ್ವಲ್ಪ ಜಾಸ್ತಿನೇ ಬರ್ತೀನಿ. ನಿಮಗೆ ಲೇಟ್ ಆಗ್ತಿರ್ಬೇಕಲ್ಲ? ಕರೆಕ್ಟ್ ಆಗಿ ಅನ್ಸಿದೆ ನಿಮ್ಗೆ ಲೇಟ್ ಆಗಿದೆ. ಮತ್ತೆ ಹೊರಡಿ. ನಾನ್ ರೆಡಿ. ಅವಳೆ ತುಂಬಾ ಆಟ ಆಡಿಸ್ತಾ ಇದ್ದಾಳೆ. ಅವಳ? ನಾನ್ ಸ್ವೀಟಿ. ಓ, ನೀವ್ ಬರ್ತೀರಾ ಅಂತ ಗೊತ್ತಿದ್ದೆ. ಅವಳು ನಂಗೆ ಇವತ್ತು
ತುಂಬಾ ಆಟ ಆಡಿಸ್ತೀಯಳ ಹಾಗಿದ್ರೆ. ಥ್ಯಾಂಕ್ ಯು ಕಣೆ, ಐ ಲವ್ ಯು. ನನ್ ಸ್ವೀಟಿಗೆ ಹಬ್ಬ ಜೋರ ಸರ್? ಶ್ರೀಮಂತರು ಜೋರಾಗೆ ಇರುತ್ತೆ. ಹಬ್ಬದಲ್ಲೆಲ್ಲ ಏನ್ ಶ್ರೀಮಂತಿಗೆ, ಕೃಷ್ಣನ್ಗಿಷ್ಟ ಕುಚೇಲ ಕೊಟ್ಟಿದ್ದ ಅವಲಕ್ಕಿ ಅಲ್ವಾ? ಓ ಹಾಗೆ. ಹಾಗಿದ್ರೆ ನಿಮ್ ಪ್ರಕಾರ ರಾಧೆ ಕೃಷ್ಣಗಿಂತ ಶ್ರೀಮಂತಲ ಬಡವಳ? ಕೃಷ್ಣನ್ ಮನ್ಸಲ್ಲಿ ರಾಧೆ ಯಾವಾಗ್ಲೂ ಶ್ರೀಮಂತ. ನಿಮಗೆ ಲೇಟ್ ಆಗ್ತಿದೆ ಅಂತ ಹೇಳಿದ್ರಲ್ವಾ, ಹೊರಡಿ. ಹ್ಯಾಪಿ ಜನ್ಮಾಷ್ಟಮಿ. ಸೇಮ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಯ್ಯೋ, ನನಗೆ ಗೊತ್ತಿತ್ತು ಕಣೆ, ನೀನ್ ಪಕ್ಕ ಅವನಿಗೋಸ್ಕರನೇ ಅಲ್ವಾ ಆಟ ಆಡ್ಸಿದ್ದು. ಕೊಳ್ಳಿ. ಆದ್ರೂ ಸರ್, ಬಾಸ್ಗಿಗೆಲ್ಲ ಹೇಳ್ಬಾರ್ದು. ಕೊಬ್ಬು ನಿಮ್ಗೆ. ಒಬ್ಬ ಒಂದ್ ಸಾರಿ ಕೇಳಿದಿದ್ರೆ ನಿಮ್ ಆಸ್ತಿ ಏನಾದ್ರೂ ಕರ್ಗೋಗ್ತಿತ್ತಾ? ಸಾರಿನಾ? ಯಾಕೆ? ಅದು ಗೊತ್ತಿಲ್ವಾ? ಯೋಚನೆ ಮಾಡಿ. ತಗೊಳ್ಳಿ. ಥ್ಯಾಂಕ್ಸ್. ಏ ಮುದ್ದು ಕೃಷ್ಣ, ನಿನ್ ಫ್ರೆಂಡ್ ಬಂದಿದಾರ ನೋಡು. ಅಯ್ಯೋ ಬೇಡ ಬೇಡ ಪಾಪ. ಯಾಕೆ ಮಾತಾಡ್ಸಲ್ವಾ? ಪರವಾಗಿಲ್ಲ ಪಾಪ, ಟಯರ್ಡ್ ಆಗಿದ್ದಾಳೆ. ಬೇಜಾರು ಮಾಡ್ಕೊಳ್ಳ. ಓ, ಹಠ ಮಾಡ್ತಾ ಇದ್ವಿ ನಾನು ಸ್ಟೇಜಿಗೆ ಬರಲ್ಲ ಅಂತ. ಸಮಾಧಾನ ಮಾಡಿ ನಾವು ಕರ್ಕೊಂಡು ಹೋದ್ವಿ. ಸಾರಿ, ಬರೋಕ್ ಸ್ವಲ್ಪ ಲೇಟ್ ಆಯ್ತು. ಸುಮ್ಮನೆ ಯಾಕೆ ಬರಕ್ ಹೋದ್ರಿ? ಹಲೋ, ಫ್ರೆಂಡ್ ಕರೆದ್ಮೇಲೆ ಬರ್ದೇ ಇರಕ್ಕಾಗುತ್ತಾ? ತುಂಬಾ ಫ್ರೀ ಆದ್ರೆ ಹೀಗೆ ಆಗೋದು. ಫ್ರೀ ಅಂತಲ್ಲ, ಫ್ರೆಂಡ್ ಇನ್ವೈಟ್ ಮಾಡಾದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗಲ್ವಲ್ಲ. ಅದು ಅಲ್ಲದೆ ನೀನ್ ಬರ್ದೇ ಹೋದ್ರೆ ಡ್ಯಾನ್ಸೇ ಮಾಡಲ್ಲ ಅಂತ ಹೇಳಿದ್ರೆ ಬರ್ದೇ ಇರಕ್ಕಾಗುತ್ತಾ ಹೇಳಿ? ಇಷ್ಟು ಸ್ಪೆಷಲ್ ಆಗಿ ನನ್ನ ಲೈಫಲ್ಲಿ ಯಾರು ಇನ್ವೈಟೇ ಮಾಡಿಲ್ಲ. ಇವಳು ಅಷ್ಟೇ, ಇಷ್ಟು ಸ್ಪೆಷಲ್ ಆಗಿ ಯಾರನ್ನೂ ಇನ್ವೈಟ್ ಮಾಡಿಲ್ಲ, ಟ್ರೀಟೂ ಮಾಡಿಲ್ಲ. ಇದಕ್ಕಿಂತ ಇನ್ನೇನ್ ಬೇಕು? ಲೈಫಲ್ಲಿ ಎಷ್ಟೇ ಆಸ್ತಿ ಅಂತಸ್ತಿದ್ರು ಇದನ್ನ ಈಕ್ವಲ್ ಮಾಡಕ್ಕಾಗತ್ತಾ? ಆಸ್ತಿ ಅಂತಸ್ತು ಎಷ್ಟು ಕೋಟಿ ಇಟ್ಕೊಂಡಿದ್ದೀರಾ? ಆಕ್ಚುಲಿ ಸಿಹಿ ಪುಟ ಈ ಬಟ್ಟೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಶ್ರೀಕೃಷ್ಣ ತಾನು ಎಲ್ಲಾ ಕಡೆ ಇರ್ತೀನಿ ಅಂತ ಹೇಳಿದ್ ನಿಜಾನೇ. ನಮ್ ಸಿಹಿ ನೋಡ್ತಿದ್ರೆ ಇಲ್ಲೇ ಇದ್ಬಿಡೋಣ ಅಂತ ಅನಿಸ್ತಿದೆ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಡಿ. ಬೆಳಗ್ಗೆ ಆದ್ರೆ ಈ ಮನೆ ನಮ್ದಾಗಿರತ್ತೋ ಇಲ್ವೋ ಗೊತ್ತಿಲ್ಲ. ಮೋಸ್ಟ್ಲಿ ಜನ್ಮಾಷ್ಟಮಿನೇ ನಾವೀ ಮನೇಲಿ ಆಚರಿಸೋ ಕೊನೆ ಹಬ್ಬ ಅನ್ಸುತ್ತೆ. ಪ್ಲೀಸ್ ಹಾಗೆಲ್ಲ ಮಾತಾಬೇಡಿ. ಅದೇ ನಿಜ ಅಲ್ವಾ? ಇಷ್ಟೆಲ್ಲ ಖುಷಿ ನೆನಪುಗಳನ್ನ ಕೊಟ್ಟಿರೋ ಈ ಮನೆನ ಬಿಟ್ಟು ಹೋಗೋ ಯೋಚನೆ ಹೇಗ್ ಮಾಡ್ತೀರಾ? ಸಾಯ್ತೀವಿ ಅಂತ ಗೊತ್ತಿದ್ಮೇಲೆ ತಾನೇ ನಾವು ಬದುಕೋದು. ಎಲ್ಲದನ್ನೂ ಒಪ್ಕೊಳ್ಳೇಬೇಕು. ಇಲ್ಲ, ಆದ್ರೆ ಸಾಯೋವರೆಗೂ ಬದುಕನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಸೀತಾ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಅಂತ ಹೇಳ್ತಾರೆ. ಅದನ್ನ ನೀವು ಯಾವತ್ತೂ ಡಿಸೈಡ್ ಮಾಡಕ್ ಹೋಗ್ಬೇಡಿ. ಈ ಮನೆ ಯಾವತ್ತಿದ್ರು ನಿಮ್ದೆ, ನೀವಿಲ್ಲೇ ಇರ್ತೀರಾ. ನಮ್ ಸಿಹಿ ಪುಟನೂ ಅಷ್ಟೇ, ಇದೇ ಮನೇಲಿ ಪ್ರತಿ ರಾತ್ರಿ ಹೀಗೆ ಹಾಯಾಗಿ ಮಲಗಿರ್ತಾಳೆ. ಕನ್ಸಿಗೆ ಕಾಸಿಲ್ಲ. ಕನ್ಸಲ್ಲ, ಆಫೀಸಿಂದ ದುಡ್ಡು ನಿಮ್ಗೆ ತಲುಪುತ್ತೆ. ಬಾಸ್ ಕೊಟ್ಟಿರೋ ಮಾತು ಯಾವತ್ತೂ ತಪ್ಪಲ್ಲ. ಯು ಕ್ಯಾನ್ ಟ್ರಸ್ಟ್ ಇಮ್. ಸರಿ, ನಾನಿನ್ನು ಹೊಡ್ತೀನಿ. ಬಾಯ್ ಬಂಗಾರ.
ಎಲ್ಲೋದೆ ಗುರುವೆ? ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಂತ ಹೇಳಿದ್ಮೇಲೆ ಎಸ್ಕೇಪ್ ಆಗ್ಬಿಟ್ನಾ? ಲೋ ಪುಣ್ಯಾತ್ಮ, ಬಾರೋ ಬೇಗ. ಸಾರಿ ಮಗ. ಸಾರಿನಾ? ಏನಕ್ಕೆ? ಮಗ, ನಾನು ಇವತ್ತು ಆಫೀಸಿಗೆ ಬರಬೇಕಾಗಿತ್ತು. ಅದಕ್ಕೆ ನಿನ್ನನ್ನು ಆಚೆ ಕರ್ಕೊಂಡು ಹೋಗೋ ನೆಪ ಇಟ್ಕೊಂಡು ನಿನ್ನ ಜೊತೆ ಬಂದೆ. ಇವಾಗ ಆಫೀಸಲ್ಲಿ ಇದ್ದೀನಿ ಕಣ. ಲೋ, ಆಫೀಸಲ್ಲಿ ಏನೋ ಮಾಡ್ತಿದ್ದೆ ಮರಯ. ಮಗ, ನಮ್ಮ ಕಣ್ಣು ತಪ್ಪಿಸಿ ಏನೇನೋ ಆಗ್ತಿದೆ ಅನ್ನೋದು ನನಗೆ ಡೌಟು. ಆದರೆ ಸರಿಯಾದ ಸಾಕ್ಷಿ ಇಲ್ಲದೆ ಮಾತಾಡಿದ್ರೆ ನಮ್ಮದೇ ತಪ್ಪಾಗತ್ತೆ. ಇವತ್ತು ನನಗೇನೋ ಹಿಂಟ್ ಸಿಕ್ತು. ನನ್ನ ಅನುಮಾನ ನಿಜಾನೋ ಸುಳ್ಳೋ ಟೆಸ್ಟ್ ಮಾಡೇ ಬಿಡೋಣ ಅಂತ ಬಂದೆ. ಅನುಮಾನನ? ಯಾವುದ್ರ ಬಗ್ಗೆ? ನೀನು ಏನು ತಲೆ ಕೆಡಿಸ್ಕೋಬೇಡ. ನನಗೆ ಕ್ಲಾರಿಟಿ ಸಿಕ್ಕಿದ್ಮೇಲೆ ನಾನೇ ನಿಂಗೆ ಹೇಳ್ತೀನಿ. ಈಗ ನಿನ್ನ ಮನೆಗೆ ಹೊರಡು. ನಿನ್ನ ಪಿಕ್ ಮಾಡೋಕ್ಕೆ ಕಾರ್ ಬರುತ್ತೆ ಇವಾಗ. ಮರಾಯ, ಏನೋ ಮಾತಾಡ್ತಿದ್ಯಾ? ಗೊತ್ತಾದ್ಮೇಲೆ ಹೇಳ್ತೀನಿ ಕಣ. ಬಾಯ್. ಇವತ್ತು ಅಪ್ಪ ಆಫೀಸಿಗೆ ಬರಲ್ಲ ಹೇಳಿಲ್ವಾ ಅವನು? ನೀವಿವತ್ತು ಬರ್ತಾ ಇದ್ದೀರಾ ಸರ್? ಹಾಗಾದ್ರೆ ಚರಂಡಿ ಪಾತ್ರಧಾರಿ, ಭಾರ್ಗವಿಯವರು ಸೂತ್ರಧಾರಿನಾ? ಏನೋ ನಡೀತಿದೆಯಲ್ಲ. ಮನೇಲೇ ಇರ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿದ್ಯಲ್ಲೋ ಶ್ರೀರಾಮ. ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿ ಈಗ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮನೆ ಒಳಗೆ ಬಂದು ಸೇರ್ಕೋತಾ ಇದೆಯಾ? ರಾಮ, ನನ್ನ ಹಿಡಿತದಲ್ಲಿದೆಯಾ ಅಂದ್ಕೊಂಡೆ. ಸುಳ್ಳು ಮಾಡಿಬಿಟ್ಟೆ ಅಲ್ಲ. ನನ್ನ ಸಂತೋಷನ ಕಿತ್ಕೊಂಡ ಶ್ರೀವಾಣಿ ಮಗ ನೀನು. ನೀನ್ ಸಂತೋಷವಾಗಿರ್ಬೋದಾ? ನೋ ಚಾನ್ಸ್. ವಾಚ್ ನೌ. ನಾಳೆಯಿಂದ ನಿನ್ನ ಜೀವನ ಹೇಗೆ ಬದಲಾಗುತ್ತೆ ಅಂತ ನೋಡ್ತಾ ಹೋಗು. ಮಾಯಾ ಬಜಾರ್ ಮ್ಯಾಜಿಕ್ ತರ ನಮ್ ಕಷ್ಟ ಎಲ್ಲ ಒಂದೇ ಏಟಿಗೆ ತೀರೋಗ್ಬಿಡುತ್ತೆ. 50 ಲಕ್ಷ. ಸೀದಾ ಮನೆ ಮಾರಿದ್ರೆ 50 ಲಕ್ಷ ಸಿಗುತ್ತೆ ಅಂತ ಬ್ರೋಕರ್ ದಾಸಣ್ಣ ಹೇಳಿದಾನೆ. 50 ಲಕ್ಷನಾ? ಈ ಎಲೆಕ್ಟ್ರಿಕ್ ಬೈಕ್ ಕಂಪನಿ ಮೇಲೆ ಹೂಡಿಕೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೂಲೆಯಲ್ಲಿ ಇರೋದನ್ನ ತಗೊಂಡ್ರೆ ಅದು ಚೆನ್ನಾಗಿರುತ್ತೆ. ಅದಕ್ಕಿನ ನನ್ನ ಮಗ ಮನೆ ಹಿಂದೆ ಬಿದ್ದಿರೋದು. ಯಾರು? ಆ ರುದ್ರ ಪ್ರತಾಪಿನ? ಪ್ರತಾಪಿ ಅಲ್ಲ, ಅವನು ಪಾಪಿ. 50 ಲಕ್ಷ ಮನೆ ಮಾರಿ ಅದೆಷ್ಟು ದುಡ್ಡು ಹೊಡ್ಕೋಬೇಕು ಅನ್ಕೊಂಡಿದ್ದಾನೋ ಏನೋ. ನಾನೇನೋ ಒಂದು 20-25 ಬರುತ್ತೆ ಅನ್ಕೊಂಡಿದ್ದೆ. ಇದನ್ನ ಬಿಟ್ರೆ ನಮ್ಮಂತ ದಡ್ರೆ ಯಾರಿಲ್ಲ. ಅವನು ಅವ್ರ ಜನನ ಕಳಿಸಿ ಆ ಮನೆ ಮಾರ್ಸಕ್ ಮೊದಲು ನಾವೇ ಏನಾದ್ರೂ ಮಾಡಬೇಕು. ಏನ್ ಮಾಡೋದು? ಬರೀ ದುಡ್ಡು ಹೂಡಿಕೆ ಮಾಡಿದ್ರಲ್ಲ, ಸ್ವಲ್ಪ ಬುದ್ಧಿನೂ ಹೂಡಿಕೆ ಮಾಡಬೇಕು. ಮನೆ ಮಾರಿ ದುಡ್ಡೆಲ್ಲ ಸೀದಾ ನಮಗೆ ಬರಬೇಕು. ಹಾಗೇನಾದ್ರೂ ಮಾಡಬೇಕು. ಮಾಡಬೇಕು. ಬಾಬಾ, ನನ್ನ ಫ್ರೆಂಡ್ ಬಂದಾಗ ನನ್ನ ಎದೊಳಿಸ್ಬೇಕಿತ್ತಲ್ವಾ? ನನ್ನ ಫ್ರೆಂಡ್ ನನ್ನ ಡ್ಯಾನ್ಸ್ ನೋಡ್ರಾ? ನೋವಾಯ್ತಾ? ತುಂಬಾ ನೋವಾಯ್ತು. ನನ್ನ ಫ್ರೆಂಡ್ ಬಂದಿದ್ರು ನಾನು ನೋಡಿಲ್ಲ ಅಲ್ವಾ, ಅದಕ್ಕೆ ತುಂಬಾ ನೋವಾಯ್ತು. ಡ್ರಾಮಾ ಕ್ವೀನ್. ನೆನ್ನೆ ಹಬ್ಬ ಡಾನ್ಸ್ ಅಂತ ಮಜಾ ಮಾಡಿದ್ಯಾ? ಹೋಮ್ವರ್ಕ್ ಮಾಡ್ತೀಯೋ ಇಲ್ವೋ? ಎಲ್ಲ ಮಾಡಿದ್ದೀನಿ. ಕ್ಲಾಸಲ್ಲಿ ಅದೇನು ಹೇಳ್ಕೊಡ್ತಾರೋ, ನೀನೇನು ಕಲ್ತಿದ್ಯೋ ನನಗಂತೂ ಒಂದೂ ಗೊತ್ತಾಗ್ತಿಲ್ಲ. ನನಗೆ ಜವಾಬ್ದಾರಿ ಬಂದಿದೆ ಸೀತಮ್ಮ.
ನನ್ಗೆಲ್ಲ ಗೊತ್ತು. ನೀನ್ ಏನ್ ಬೇಕಾದ್ರೂ ಕೇಳು, ನಾನ್ ಪಟ್ ಪಟ್ ಅಂತ ಉತ್ತರ ಹೇಳ್ತೀನಿ. ಹೌದಾ? ಸರಿ. Is sheep a wild animal or a domestic animal? ತರ್ಲೆ ಆಗಿದ್ಯಾ ನೀನು? ತರ್ಲೆ. ಓಹೋ, ಅಮ್ಮ ಮಗಳು ಫುಲ್ ಖುಷಿಯಾಗಿದ್ದೀರಾ? ಅದಕ್ಕೆ ಕೂತ್ಕೊಳ್ಳಿ. ಏನೇ ಸೀತಾ, ಮನೆ ಮಾರೋ ವಿಷಯ ಏನಾಯ್ತು? ನೀನಂತೂ ಆರಾಮಾಗಿದ್ಯಾ, ಇಲ್ಲಿ ನನಗ್ ಟೆನ್ಷನ್ ಆಗ್ತಿದೆ. ಆ ಬ್ಯಾಂಕ್ನವರಂತೂ ನಿನ್ ಕೆಲ್ಸ ಬಿಟ್ಟು ಬೇರೇನೂ ಇಲ್ಲ ಅನ್ನೋ ಹಾಗೆ ನೋಟಿಸ್ ಮೇಲ್ ನೋಟಿಸು, ನೋಟಿಸ್ ಮೇಲ್ ನೋಟಿಸು ಕಳಿಸ್ತಾನೆ ಇದಾರೆ. ಆ ಲಾಯರಪ್ಪ ಮನೆ ಮಾರೋದಕ್ಕೆ ಸಹಾಯ ಮಾಡ್ತೀನಿ ಅನ್ನಲ್ಲ, ಎಲ್ಲ ಮುಗ್ಸಿ ಬೇಗ ಸೆಟಲ್ ಮಾಡ್ಕೋ. ಇಲ್ಲ ನಾನು ಮನೆ ಮಾಡ್ತಿಲ್ಲ. ಏನು? ಆಫೀಸಿಂದ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೇನೇ ದಿಢೀರಂತ? ಮನೆ ಮಾರ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ನಿನ್ಗೆ. ಈ ಮನೆ ಯಾವತ್ತಿದ್ರೂ ನಮ್ದೇ. ಅದಕ್ಕೆ ಇವಳಿಗೆ ಸ್ಕೂಲ್ ಲೇಟ್ ಆಗ್ತಿದೆ, ಆಮೇಲೆ ಮಾತಾಡೋಣವಾ? ಸೀತಾ, ನಿಜವಾಗ್ಲೂ ನೀನ್ ಮನೆ ಮಾರಲ್ವಾ? ಇಲ್ಲ ಅದಕ್ಕೆ ಇದನ್ನ ಮುಂಚೆನೆ ಹೇಳಿದಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಸುಮ್ನೆ ಆಟೋ ಖರ್ಚು ಬೇರೆ ದಂಡ. ನಾನೇನು ನಿನ್ನ ದುಡ್ಡು ಕೇಳಿಲ್ಲ, ಸುಮ್ನೆ ಹೇಳ್ದೆ ಅಷ್ಟೇ. ಒಳ್ಳೆ ಭಿಕ್ಷುಕಿ ತರ ನೋಡ್ಬೇಡ ನನ್ನ. ನಿನ್ ದುಡ್ಡು ನೀನೇ ಇಟ್ಕೋ. ಮಳೆ ಬರೋ ಹಾಗಿದೆ, ಛತ್ರಿ ತಗೊಂಡು ಹೋಗ್ತೀನಿ. ನಾವ್ ಈ ಮನೆನ ಮಾಡ್ತಿಲ್ಲ ಅಲ್ವಾ? ಥ್ಯಾಂಕ್ ಯು ಸಿದ್ದಮ್ಮ. ಜೇಮ್ಸ್ ಬಾಂಡ್ ಏನೋ ಕಂಡಿಡಿಬೇಕು ಅಂತ ನನ್ನ ಬಿಟ್ಟು ಒಬ್ರೇ ಹೋಗಿದ್ದಾರೆ ಆಫೀಸ್ಗೆ. ಫುಲ್ ಕ್ಲಾರಿಟಿ ಸಿಕ್ಕಾದ್ಮೇಲೆ ಹೇಳ್ತೀನಿ ಅಂತ ಡೈಲಾಗ್ ಬೇರೆ. ಕ್ಲಾರಿಟಿ ಸಿಕ್ತಾ ಮಾರಾಯ? ನೋಡ್ ಸೂರಿ, ನನ್ನ ಕೆಲಸದ ಬಗ್ಗೆ ಡೌಟ್ ಪಡ್ತಾ ಇದ್ದಾನೆ. ನನಗೆ ಯಾಕೆ ನಿಮ್ಮಿಬ್ಬರ ಮೇಲೆ ಡೌಟ್. ಒಟ್ಟಿಗೆ ಇಬ್ರು ಮನೆಯಿಂದ ಹೋದ, ನೀನು ಒಬ್ಬನೇ ಆಫೀಸ್ ಹೋಗಿದ್ಯಾ ಅಂದ್ರೆ ಇವನು ಈಗ ಅದು ಮುಖ್ಯನಾ? ಅದೇ ಮುಖ್ಯ. ಆಫೀಸ್ಗೆ ಹೋಗಿ ಏನೋ ಮಾಡ್ದೆ? ಅದನ್ನೇ ತಂದಿದ್ದೀನಿ, ಹೇಳಕ್ ಬಿಟ್ರೆ ತಾನೇ ನೀನು. ಸೂರಿ, ಇದಕ್ಕೆಲ್ಲ ನೀನೇ ಪರ್ಮಿಷನ್ ಕೊಟ್ಟ? ಸ್ವಲ್ಪ ನೋಡಿ ಹೇಳು. ಇದೆಲ್ಲ ಫೇಕ್ ಬಿಸ್ನೆಸ್ ವೆಂಡರ್ಸ್, ದುಡ್ಡು ಹೊಡೆಯಕ್ಕೆ ಅಂತಾನೆ ಕ್ರಿಯೇಟ್ ಆಗಿದ್ದಾವೆ. ಚರಂಡಿ ಒಬ್ಬನೇ ಇದನ್ನ ಮಾಡಿರಕ್ಕೆ ಸಾಧ್ಯ ಇಲ್ಲ. ಅವನ ಜೊತೆ ಯಾರಿದ್ದಾರೆ? ಅವನ ಜೊತೆ ಅಲ್ಲ, ಅವನಿಗೂ ಮೇಲೆ. ಇಷ್ಟೊಂದು ಫೇಕ್ ವೆಂಡರ್ಸಾ ಅಥವಾ ಇನ್ನೂ ಏನಾದರೂ ಹೆಚ್ಚು? ಇಲ್ಲ ಸೂರಿ, ಎಲ್ಲ ಚೆಕ್ ಮಾಡಾಯ್ತು. ಭಾರ್ಗವಿನ ಒಂದ್ಸತಿ ಕೇಳೋದು ಒಳ್ಳೇದು, ಎಲ್ಲ ಗೊತ್ತಾಗುತ್ತೆ. ಯಾಕೆಂದ್ರೆ ಇಷ್ಟು ದಿವಸ ನೋಡ್ಕೊಂತಿದ್ದ ಅವಳೆ. ಬೆಸ್ಟ್, ಚಿಕ್ಕಿ ಕರೀತಿ. ಏಯ್ ನಿಂತ್ಕೊಳ್ಳೋ. ನಿಧಾನ ನಿಧಾನ. ಏನಾಯ್ತು? ನಾಕ್ ನಾಕ್. ಯಾರದು? ಸರ್ಪ್ರೈಸ್. ಓ, ಏನ್ ಬೇಕಿತ್ತು? ಖುಷಿ ಅನ್ಸ್ಕೋಬೇಕಿತ್ತು. ಬೇಗ 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 ಹೇಳಿ, ಕುತೂಹಲ ತಡೆಯಕ್ಕಾಗ್ತಿಲ್ಲ. ಕೋಡ್ಬಾರ್ಡ್ ಹೇಳಿ. ABCD. ಮೂರ್ತಿ ತಾತ ಕೇಳಿ. ಏನ್ ಗೊತ್ತಾ, ನಮ್ ಸೀತಮ್ಮ ನಮ್ಮ ಮನೆನ ಯಾರಿಗೂ ಕೊಡಲ್ಲ ಅಂತೆ. ನಮ್ಮ ಮನೆ ಯಾವತ್ತಿದ್ರು ನಮ್ದೇನೆ. ನಮ್ಮ ಮನೆ ಯಾವತ್ತಿದ್ರು ನಮ್ದೇ. ಸೀತಾ, ಸಿಹಿ ಹೇಳ್ತಾ ಇರೋದು ನಿಜಾನಮ್ಮ? ಹ್ಞೂ ಅಮ್ಮ, ಆಫೀಸಿಂದ ಹೆಲ್ಪ್ ಮಾಡ್ತಾರೆ ಅನ್ಸುತ್ತೆ. ಒಳ್ಳೇದೇ ಆಯ್ತು. ಈಗ ನನಗೆ
ಇವಳು ಬೇಡ್ಕೊಳ್ಳೋ ಎಲ್ಲ ದೇವ್ರ ಮೇಲೂ ನಂಬಿಕೆ ಬಂತು ನೋಡು. ಬರೀ ಬೇಡ್ಕೊಳ್ಳೋದ, ಪ್ರತಿ ಕ್ಷಣನೂ ಅದೇ ನೆನಪಲ್ಲೇ ಉಸಿರಾಡ್ತಾ ಇದ್ದೀನಿ. ನೀನು ಒಳ್ಳೆ ನಿರ್ಧಾರ ತಗೊಂಡ್ಯಮ್ಮ ಸೀತಾ. ನೋಡ್ಬೇಕು ಅಮ್ಮ, ಏನೋ ಆಫೀಸಿಂದ ಎಷ್ಟು ಸಹಾಯ ಮಾಡ್ತಾರಂತ ಗೊತ್ತಿಲ್ಲ. ಏನೇ ಆದ್ರೂ ನಿರ್ಧಾರ ಮಾತ್ರ ಬದಲಾಯಿಸ್ಬೇಡಮ್ಮ. ತಾತ ನಮ್ ಸೀತಮ್ಮ ಒಂದ್ಸತಿ ಹೇಳಿದ್ಮೇಲೆ ಮುಗೀತು ಅಲ್ವಾ ಸೀತಮ್ಮ? ಅಜ್ಜಿ ಕಾಲ್ ಕುಣ್ತಾ ಇದ್ದೀರ ಅಲ್ವಾ? ಕಾಲವಾ? ಅಯ್ಯೋ ಅದೇನ್ ಹೇಳ್ತೀಯ, 2 ಕಾಲು ಹಾಡು ಹಾಡ್ತಾ ಇದೆ. ನಿನ್ನೆ ನಿಮ್ ಜೊತೆ ಡಾನ್ಸ್ಗೆ ಹೆಜ್ಜೆ ಹಾಕಿರ್ಬೇಕು, ಅದಕ್ಕೆ. ನಿಮ್ಗೆ ಏನ್ ಗೊತ್ತು ನನ್ನ ಕಷ್ಟ? ಮಾ, ನೋವಿನೆಣ್ಣೆ ಖಾಲಿ ಆಗಿದ್ಯಾ? ನಾನು ಬರ್ತಾ ತಗೊಂಬರ್ತೀನಿ. ಬಾಯ್. ಬಾಯ್ ಸೀತಮ್ಮ. ಓಹ್, ಏನೋ ಮುದ್ದು ಜಾಸ್ತಿ ಆಗೋಗಿದೆ. ಸ್ಕೂಲಿಂದ ಬಂದ್ಮೇಲೆ ಗಲಾಟೆ ಮಾಡಬಾರ್ದು. ಆಟಾಡಕ್ ಹೋದ್ರೆ ಬೇಗ ವಾಪಸ್ ಬರ್ಬೇಕಾಯ್ತಾ? ಓಕೆ ಸೀತಮ್ಮ. ಬರ್ತೀನಪ್ಪ. ಒಳ್ಳೇದಮ್ಮ, ಕೊಡು. ಅಮ್ಮ ಮನೆ ಮಾರಲ್ಲ ಅಂತ ಹೇಳೋದೇನೋ ಹೇಳ್ಬಿಟ್ಟೆ, ಆದ್ರೆ ಅಡ್ವಾನ್ಸ್ ಸ್ಯಾಲ್ರಿ ಎಷ್ಟು ಬರುತ್ತೆ ಅನ್ನೋದೇ ಗೊತ್ತಿಲ್ಲ.